ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರಾಜಶ್ರೀ ಬ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ಇದು ಬಂದು ದಸರಾ ಹಾಲಿಡೇಸ್ ಇರೋದ್ರಿಂದ ನಾವೆಲ್ಲ ಊರಿಗೆ ಹೋಗ್ತಾ ಇದ್ವಿ. ಸೊ ನಾವು ಬೆಂಗಳೂರಲ್ಲಿರೋದಲ್ವ, ಹಾಗಾಗಿ ತುಂಬ ದಿನ ರಜೆ ಸಿಕ್ಕರೆ ಸಾಕು ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಊರಿಗೆ ಹೋಗ್ತಾ ಇದ್ವಿ. ಅಂದರೆ ಹಬ್ಬ ಊರಲ್ಲೇ ಚೆನ್ನಾಗಾಗುತ್ತಲ್ವ, ಹಾಗಾಗಿ ಊರಿಗೆ ಹೋಗ್ತಾ ಇದ್ವಿ. ಸೊ ನಮ್ಮ ಮನೆಯವ್ರು ಬಂದಿರಲಿಲ್ಲ. ನಮಗೆ ಮೆಟ್ರೋ ಸ್ಟೇಷನ್ ಹತ್ರನೇ ಬಿಟ್ಬಿಟ್ಟು ಅವ್ರ ಮನೆಗೆ ಹೋದರು. ನಾನು, ನಮ್ಮ ಅಣ್ಣ, ಆಮೇಲೆ ನನ್ನ ಮಗಳು. ಸೊ ಮೆಟ್ರೋ ಸ್ಟೇಷನಿಂದ ಅಂದರೆ ಕೆಂಗೇರಿ ಮೆಟ್ರೋಯಿಂದ ನಾವು ಮೆಜೆಸ್ಟಿಕ್ಕಿಗೆ ಹೋಗಬೇಕಿತ್ತು. ಸೊ ನಮ್ಮೂರು ಟ್ರೈನ್ ಬಂದು ಮೆಜೆಸ್ಟಿಕ್ಕಿಂದನೇ ಹತ್ಕೋಬೇಕಾಗಿತ್ತು. ಹಾಗಾಗಿ ಸೊ ಮೆಟ್ರೋಲ್ಲಿ ಕೂತ್ಕೊಂಡು ಇನ್ನೇನು ಮೆಜೆಸ್ಟಿಕ್ ರೀಚ್ ಆದ್ವಿ. ಸೊ ಇನ್ನು ಟ್ರೈನ್ ಬಂದಿರಲಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಸೊ ಹಾಗೆ ಟ್ರೈನ್ ಸಹ ಬಂತು. ಸೊ ಬೆಳಿಗ್ಗೆ 5:15ಗೆ ರೀಚ್ ಆಗಬೇಕಿತ್ತು. ಸೊ ಇನ್ನೇನು ರಾತ್ರಿನೇ ಆಗೋಯ್ತು ಅಂತ ಹೇಳಿಬಿಟ್ಟು ಊಟ ಎಲ್ಲ ಅಲ್ಲೇ ತೊಗೊಂಡು ಬಂದಿದ್ವಲ್ವ. ಸೊ ಊಟ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಸೊ 5:15ಗೆಲ್ಲ ನಾವು ಯಾದಗಿರಿ ರೀಚ್ ಆದ್ವಿ. ಸೊ 5:15ಗೂ ಸಹ ಎಷ್ಟು ರಶ್ ಇತ್ತು ಅಂತಂದರೆ ಯಾದಗಿರಿಯಲ್ಲಿ ಹಬ್ಬದ ವಾತಾವರಣ ಇರೋದ್ರಿಂದ ಸೊ ಯಾದಗಿರಿಯಿಂದ ನಾವು ಮತ್ತೆ ನಮ್ಮ ಊರಿಗೆ ಹೋಗಬೇಕಿತ್ತಲ್ವ, ಹಾಗಾಗಿ ಬಸ್ ಫೆಸಿಲಿಟಿ ಇರಲಿಲ್ಲ. ಸೊ ತುಂಬ ಮಳೆ ಬಂದಿತ್ತು. ಮಳೆ ಬಂದಿರೋದ್ರಿಂದ ರೋಡೆಲ್ಲ ತುಂಬ ಬ್ಲಾಕ್ ಮಾಡಿಬಿಟ್ಟಿದ್ರು ತುಂಬ ಕಡೆ. ಹಾಗಾಗಿ ನಾವು ಟಾಟಾ ಎಸಿಯಲ್ಲಿ ಹೋದ್ವಿ. ಅಲ್ಲಿಂದ ಮತ್ತೆ ಇನ್ನೊಂದು ಆಟೋ ಮುಗಿಸ್ಕೊಂಡು ಊರು ರೀಚ್ ಆದ್ವಿ. ಸೊ ನಮ್ಮದು ಶಾಪುರ ಅಂತ ಹೇಳಿಬಿಟ್ಟು ಅಲ್ಲಿ ನಮ್ಮ ಚಿಕ್ಕಮ್ಮ ಇರ್ತಾರೆ. ಆಮೇಲೆ ನಮ್ಮ ತಮ್ಮ ಬಂದ ನನಗೆ ಕರ್ಕೊಂಡು ಹೋಗೋಕ್ಕೆ. ಸೊ ಮನೆಗೆ ಹೋಗಿ ನಮ್ಮ ತಮ್ಮನ ಮಗಳಿಗೆ 6 ತಿಂಗಳು ಕಂಪ್ಲೀಟ್ ಆಗಿತ್ತು. ಹಾಗಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿದ್ದಕ್ಕೆ ಸೊ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ವಿ. ಡೆಕೋರೇಷನ್ ಎಲ್ಲ ಮಾಡಿ ನೋಡಿ ಫೈನಲಿ ಡೆಕೋರೇಷನ್ ಹೆಂಗಾಗಿತ್ತು. ಸೊ ಆಮೇಲೆ ಕೇಕ್ ತರೋಣ ಅಂತ ಹೇಳ್ಬಿಟ್ಟು ಶಾಪ್ ಹೋಗಿ ಒಂದು ಸ್ಮಾಲ್ ಕೇಕ್ ತೊಗೊಂಡು ಬಂದು ಸೊ ಡೆಕೋರೇಷನ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನ ನೋಡಿ. ಎಲ್ಲರೂ ಒಟ್ಟಿಗೆ ಸೇರೋಕ್ಕೆ ಇದು ಒಂದು ರೀಸನ್ ಅಷ್ಟೇ. ಸೊ ಖುಷಿಯಾಗಿ ಎಂಜಾಯ್ ಮಾಡಬೇಕಷ್ಟೇ ಜೀವನದಲ್ಲಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.